ನಮಸ್ತೆ ವಿ ಎಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಎಳ್ಳಿನ ಮಿಲ್ಕ್ ಶೇಕು. ಏನೇನು ಬೇಕು ಅಂತ ಹೇಳ್ತೀನಿ. ಎಳ್ಳು ಒಂದು 50 ಗ್ರಾಮು, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಬೆಲ್ಲ, ಹಾಲು ಸ್ವಲ್ಪ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು, ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಹಸಿ ಮಾಡೋದಕ್ಕಿಂತ ಈ ರೀತಿ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಜ್ಯೂಸು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಪಟ ಅಂತ ಸೌಂಡ್ ಬರಬೇಕು. ಈಗ ಇದು ಫ್ರೈ ಆಗಿದೆ, ಸಾಕಿಷ್ಟು ಫ್ರೈ ಆದರೆ ಎಲ್ಲ ಪಟ ಅಂತ ಸೌಂಡ್ ಬರ್ತಾಯಿದೆ. ಸಾಕಿಷ್ಟು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕಾದವರು ಜಾಸ್ತಿ ಬೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು 5 ನಿಮಿಷ ಹೀಗೆ ಇಡಬೇಕು, ಆಮೇಲೆ ನಂತರ ರುಬ್ಕೋಬೇಕು. ಎಳ್ಳು ಸ್ವಲ್ಪ ನೆನ್ಕೋಬೇಕು, ಆದ್ದರಿಂದ ಒಂದು 5 ನಿಮಿಷ ಇಡೋದು. 5 ನಿಮಿಷ ನೆಂದಿದೆ. ಈಗ ಇದನ್ನು ರುಬ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಈಗ ಹಾಲು ಹಾಕಿ ರುಬ್ಕೋಬೇಕು. ಈಗ ಇದೆಲ್ಲ ರುಬ್ಕೊಂಡಾಗಿದೆ. ಹಾಲು ಹಾಕಿ ಈಗ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಮೇಲೆ ಹಾಕ್ಕೋಬೇಕು. ಈಗ ಎಳ್ಳಿನ ಜ್ಯೂಸು ರೆಡಿಯಾಗಿದೆ, ಮಿಲ್ಕ್ ಶೇಕು. ಈ ಎಳ್ಳಿನ ಜ್ಯೂಸು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡ್ಕೊಂಡು ಕುಡಿದ್ರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.